ಹಾಯ್, ವೆಲ್ಕಮ್ ಟು ಅವರ್ ನಮ್ಮ ಎರಡನೇ ವ್ಲಾಗ್, ಮೈಸೂರು ಫಸ್ಟ್ ವ್ಲಾಗ್. ಅದು ಅಪ್ಲೋಡ್ ಮಾಡಿದೀವಿ ಆಲ್ರೆಡಿ, ಯೂಟ್ಯೂಬ್ ಚಾನಲ್ ಇದೆ. ಅದನ್ನ ಒಂದ್ಸಲ ಹೋಗಿ. ಇನ್ನ ಅದು ನೀಟಾಗಿ ಅಪ್ಲೋಡ್ ಆಗಿಲ್ಲ. ಮಾತಾಡೋಣ ಅಂದ್ರೆ ಯಾರು ಇಲ್ಲ. ಒಬ್ಬನ್ ಫ್ರೆಂಡ್ ಇದಾನೆ, ಅವ್ನು ಸುಮ್ಮನೆ ಉತ್ಸವ ಸಂಬಂಧನೇ ಇಲ್ದಂಗೆ ಏನೇನೋ ಮಾತಾಡ್ತಿರ್ತಾನೆ. ಯಾವ್ದೋ ಮುಂದೆ ಹೋದ್ರೆ ಮಾತಾಡ್ರಲ್ಲ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಅವ್ನಿಗೆ ಇಂಟ್ರಡಕ್ಷನ್ ಕೊಡ್ತಾನೆ, ಆಲ್ರೆಡಿ ಕೊಟ್ಬಿಟ್ಟಿದೀನಿ. ನಮ್ದು ಫಸ್ಟ್ ಮೈಸೂರು ಬ್ಲಾಗ್ ಆಲ್ರೆಡಿ ಯೂಟ್ಯೂಬ್ ಚಾನಲ್ ಇದೆ. ಇಲ್ಲ ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮ್ ಬ್ಲಾಗ್ಸ್ ಅಲ್ಲಿ ಇದೆ, ಹೋಗಿ ಚೆಕ್ ಮಾಡ್ಕೋಬಹುದು. ಫೈನಲಿ ನಾವು ಬಂದು ಈಗ ರೆಸಾರ್ಟ್ ತಲುಪಿದೀವಿ ನೋಡಿ. ಆಲ್ರೆಡಿ ಎಲ್ಲ ನಮ್ದು ರೆಸಾರ್ಟ್ ಹೆಸರು ಚೆನ್ನಾಗೈತೆ. ನಿನ್ನೆ ಒಂದು ರೀಲ್ಸ್ ನೋಡ್ತಾ ಇದೆ, ಅದ್ರಲ್ಲಿ ಒಂದು ಕೋ ಲಿವಿಂಗ್ PG ನೇಮು ಕೇಳು ಅಂತ ಇತ್ತು. ಇದು ಬಿಕ್ಕು. ಮತ್ತೆ ಹೇಳ್ರಿ. ಇವತ್ತು ಒಂದು ಸ್ಪೆಷಲ್ ವ್ಲಾಗ್. ನಾವು ಬಾಯ್ಸ್ ಸೇರ್ಕೊಂಡು ಬ್ಯಾಚುಲರ್ಸ್ ಪಾರ್ಟಿ ಚಿಕನ್ ಚಾಪ್ಸ್ ಮಾಡ್ತಾ ಇದೀವಿ. ಓಕೆ ಓಕೆ. ಸೊ ಫೈನಲಿ ನಮ್ಮ ರಾಜೇಶ್ ಅವರು ಕೊತ್ತಂಬರಿ ಪುದೀನ ಎಲ್ಲ ಬಿಡಿಸ್ಕೊಂತಿದ್ದಾರೆ. ನಾವು ಬಿರಿಯಾನಿ ಐಟಮ್ ರೆಡಿ ಮಾಡ್ಕೊಂತ ಇದೀವಿ. ಸದ್ಯಕ್ಕೆ ಇಷ್ಟೇ. ನಮ್ ದನ್ಪಾಲು ಬ್ಲಾಕ್ ಹಾಕೊಂಡು ಹೊಡ್ಕೋದ. ಗೈಸ್ ಇವೆಲ್ಲ ಮ್ಯೂಟ್ ಆಗುತ್ತೆ, ಇವೆಲ್ಲ ಬರೋದಿಲ್ಲ ದಯವಿಟ್ಟು. ನನಗೆ ಯಾವ ಸೆನ್ಸರ್ ಇಲ್ಲ ಗುರು, ಹಾಕ್ಬೋದು ಗುರು ಸಾಂಗು. ಸೊ ಗೈಸ್ ನಾವೀಗ ನಮ್ ಕೆಲಸ ಇನ್ನೊಂದ್ ಸ್ವಲ್ಪ ಬರ್ತೀವಿ. ಅಲ್ಲಿವರೆಗೂ ನಮ್ದೊಂದು ಸಾಂಗ್ ಕೊಡ್ತಾ ಇರುತ್ತೆ. ಓಕೆ, ಈಗ ಬರ್ತೀನಿ. ಆಯ್ತಾ? ಏ ಯಾಕೆ ಕಂಟೆಂಟ್ ಗುರು ಬಾಯ್ಲಿ. ಇದು ಕಬಾಬ್ ಸಾಕು. ಹಾಕು ಅದನ್ನ ಯಾರು ಕಬಾಬ್ ಹಾಕು, ಸ್ವಲ್ಪ ಕಬಾಬ್ ಹಾಕ್ಬಿಟ್ಟು. ಸರಿ ಬಾಯ್ಸ್, ಬೈ. ಇದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಜಸ್ಟ್ ಇದೊಂದು ಮಿನಿ ಬ್ಲಾಗ್ ಆಗಿರೋದ್ರಿಂದ ಅಷ್ಟೊಂದು ತೋರ್ಸಕ್ ಆಗಲ್ಲ. ಮಾತಾಡ್ರಿ. ಸಕ್ಕತ್ತಾಗಿ ಮಾಡ್ತಾನೆ ಇವನು, ಚೆನ್ನಾಗಿ ಮಾಡ್ತಾನೆ, ಚೆನ್ನಾಗಿ ಮಾಡ್ತಾನೆ ಇವನು. ಮಾತಾಡ ಮೊದ್ಲು ಅವ್ರ ಕೈ ತಟ್ಟೋದ್ ನಿಲ್ಲಿಸ್ಲಿ, ಆಮೇಲೆ ಮಾತಾಡ್ತಾರೆ. ಇವನು ಬಿರಿಯಾನಿ ಎಕ್ಸ್ಪರ್ಟ್. ನೆಕ್ಸ್ಟ್ ಇವನ್ಗೆ ಒಂದು ಹೋಟ್ಲು ಓಪನ್ ಮಾಡ್ತಾ ಇದೀವಿ, ಹೇಮಂತ್ ಅಂಡ್ ಬ್ಲಾಗ್ಸ್ ಅಂತ. ಹೆಸರೇನು? ಹೇಮಂತ HP ಅಂತ. HP ಅಂದ್ರೆ ಗೊತ್ತಿರೋದು ಮಾತ್ರ ಗೊತ್ತಿರ್ತದೆ. ಸರಿ ಬಂತು, ಒಂದು ಒಳ್ಳೆ ಕತೆ ಬರ್ತಾ ಇದೆ. ಕ್ಲೋಸ್ ಅಪ್ ರೆಡಿ. SP ಅಂದ್ರೆ H ಫಾರ್ ಹೇಮಂತ್, P ಫಾರ್ ಕುಡಿ ಗೈಸ್, ತೋರಿಸ್ತೀನಿ ಕುಡಿ ಗೈಸ್ ಹೆಂಗಾಗ್ತಿದೆ ಅಂತ. ಫೈನಲಿ ಗೈಸ್ ನಮ್ಮ ಮಸಾಲ ಬಂದು ಈ ತರ ರೆಡಿ ಆಗಿದೆ. ನೆಕ್ಸ್ಟ್ ಟೊಮೊಟೊ ಆಡ್ ಮಾಡ್ತೀವಿ. ಚಿಕನ್ ಇಲ್ಲಿದೆ, ಪ್ರತಿಯೊಂದು ಸಾಮಾನು. ನಮ್ಮ ಹುಡುಗ ಫುಲ್ ಬಿಸಿ ಆಗ್ಬಿಟ್ಟಿದ್ದಾನೆ. ಕಂಟೆಂಟ್ ಕೊಡೋದ್ರಲ್ಲಿ ಎಲ್ಲಾರು ಬಿಸಿ ಆಗ್ಬಿಟ್ಟಿದೆ. ಸೇಂತಿಗೆ ಅಂದ್ರೆ ಒಂದ್ ಸ್ವಲ್ಪ ಎಲ್ಲ ಐಟಮ್ ನಾವೇ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಗೊತ್ತಿಲ್ಲ. ಯಾವ್ದಲ್ಲೇ ರೊಕ್ಕ ಆಯ್ತಲ್ಲೇ. ಕಂಟೆಂಟ್ ಕೊಡೋ ಲೋಪರ್. ಯಾವತ್ತು ನನ್ನ ಮಲಗಕ್ ನೀವು ಬಿಟ್ಟೇ ಇಲ್ಲ, ಅಭಿಮಾನಿಗಳು ಬಿಟ್ಟಿಲ್ಲ, ನೀವು ಬಿಟ್ಟಿಲ್ಲ. ಒಡೆದೊಡೆದು ಎಬ್ಬಿಸ್ತಾ ಇರ್ತಾರೆ. ಏನ್ ಸರ್ ಸುಮ್ನೆ ಕೂತಿದ್ದೀರಾ ಮಾಡಿ ಮಾಡಿ ಅಂತ. ಬರ್ತದೆ. ದನ್ಪಾಲ್ ಅವ್ರೆ ಬನ್ನಿ ಇಲ್ರಿ, ಬನ್ರಿ, ಅಲ್ಲಾಡ್ಸಿರೋ ಅಂತ ಇಲ್ಲಿ. ದನ್ಪಾಲ್ ಹೇಮಂತ್ ಜೊತೆ ರಾಜೇಶ್ ಬಂದು ಹೋಮ್ ಸ್ಟೇ ತೋರಿಸ್ತಾನೆ. ಈಗ ಹೋಮ್ ಸ್ಟೇ ಬಂದು ನಮ್ದೊಂದ್ ಸ್ವಲ್ಪ ಕುಕಿಂಗ್ ಗೈಸ್ ಇವ್ನು ತುಂಬಾ ಡಿಸ್ಟರ್ಬ್ ಮಾಡ್ತಿದ್ದಾನೆ ಗೈಸ್. ಬ್ಲಾಗ್ ಮಾಡಕ್ ಬಿಡ್ತಿಲ್ಲ, ಅಡಿಗೆ ಮಾಡಕ್ ಬಿಡ್ತಿಲ್ಲ, ತುಂಬಾ ಪ್ರಾಬ್ಲಮ್ ಆಗ್ತಿದೆ. ನಮ್ದು ಅಷ್ಟೇ ರುಬ್ಬನೆಲ್ಲ ಮುಗೀತು. ಇನ್ನೊಂದ್ಸಲ ಶುಂಠಿ ಬೆಳ್ಳುಳ್ಳಿ ಇದೆ ಪೇಸ್ಟ್. ಒಂದ್ ಏನಾರು ಮಾತಾಡೋಕೋರೆ ಈಗ ಸ್ಟಾರ್ಟ್ ಮಾಡ್ತಾನೆ. ಏನ್ ಮಾಡೋಣ ಗೈಸ್, ತುಂಬಾ ಕಷ್ಟ ಆಗ್ಬಿಟ್ಟಿದೆ ನಮ್ ಜೀವನ ಕಷ್ಟ ಆಗ್ಬಿಟ್ಟಿದೆ. ಏನ್ ಮಾಡೋಣ, ಜಿಗುಪ್ಸೆ ಬಂದ್ಬಿಟ್ಟಿದೆ ಗೈಸ್. ಅಮಾವಾಸ್ಯೆ ದಿನ ಬಂದು ರೆಸಾರ್ಟ್ ಮಾಡಿದಾರೆ. ಏನ್ ಕತೆ ಇವ್ರಗಳ್ದು ಒಂದೊಂದಲ್ಲ. ಅದು ಇದು ಸ್ವಲ್ಪ ಜೋರಾಗಿ ಹೇಳೋದು ಏನೋ ಕೇಳಿಸಿಲ್ಲ. ನಮ್ದು ವ್ಯೂವರ್ಸ್ ಏನು ಕಾಣಿಸಿಲ್ಲ. ಅದು ಬಂದ್ಬಿಟ್ಟು
ಮನದಾಳದ ಮಾತು ಅಂತ ಹೇಳಿದ್ರೆ ಈಗ ಕಬಾಬ್ ಬಿಡೋದೇ ಒಂದು ದೊಡ್ಡ ಮನದಾಳ ಮಾತು. ಬಿಸಿ ಬಿಸಿ ಕಬಾಬ್. ಹೌದು, ಇವಾಗ ರೆಸಿಪಿ ಏನ್ ಮಾಡ್ತಾ ಇದೀವಿ guys, ಒಂದ್ ಸ್ವಲ್ಪ ಈಗ ಇವರು ನಮ್ದು- ವಿವರಿಸ್ತಾರೆ. ಅವನು ಬಿರಿಯಾನಿ ಎಕ್ಸ್ಪರ್ಟ್, ನಾವು ಚಾಪ್ಸ್. ನೆಕ್ಸ್ಟ್ ನಮ್ದು ಅದಕ್ಕೆ ಎಣ್ಣೆ ಹೊಡೆಯೋರು ಇರ್ಬೇಕು, ಬಟ್ ನಮ್ ಬ್ಯಾಚ್ ಅಲ್ಲಿ ಯಾರು ಎಣ್ಣೆ ಯಾರು ಹೊಡೆಯೋರು ಇಲ್ಲ. ಇಲ್ಲ ಬಟ್ guys. ಒಬ್ಬ ಇದ್ದಾನೆ ಈಗ ತಾನೇ ತೋರಿಸ್ತೇವೆ. ಬೇಡ ಒಬ್ಬ ಇದ್ದಾನೆ ಯಾರು ಹೇಳ್ತಾರೋ ಒಬ್ಬ ಇದಾರೆ, ಬಟ್ ಅವ್ರನ್ನ ತೋರ್ಸಲ್ಲ ಅಷ್ಟೇ ನಾವು. ತೋರ್ಸಲ್ಲ. ಪಾಪ. ಬ್ಲಾಗ್ ಅಲ್ಲಿ ಬರೋದಿಲ್ಲ, ತುಂಬಾ ಪಾಪ ಬ್ಲಾಗ್ ಬರ್ತಾ ಇರುತ್ತೆ, ತುಂಬಾ ಕಷ್ಟ ಆಗ್ತಿರುತ್ತೆ. ಇಲ್ಲೊಬ್ಬ ನಿಂತಿದ್ದ ನೋಡಿ, ಕಳ್ಳನ್ ಮಗ, ದೊಡ್ಡ ಕಳ್ಳನ್ ಮಗ ನನ್ನ ಮಗ. ನಾನೇನು ಮಾಡಿಲ್ಲಪ್ಪ. ಈ ನನ್ನ ಮಗನ್ ಈಜಾಡಕ್ ಗೊತ್ತಿಲ್ಲ, ಆದ್ರೂ ಅರ್ಧಂಬರ್ಧ ಈಜ ಹೊಡಿತಾನೆ. ಕಣ್ಣಿಗೆ ಹೆವಿ ಕೆಂಪಾಗ್ಬಿಟ್ಟಿದೆ, ಫುಲ್ಲು ಕಣ್ಣಿಗೆ ಬಿಡಕ್ಕಾಗ್ತಾ ಇಲ್ಲ, ಅಷ್ಟು ಕೆಮಿಕಲ್ಸ್ ಹಾಕೋರೆ ಕೋತ್ ನನ್ನ ಮಕ್ಕಳು. ನೀರ್ನ ಪೆನಲ್ ಹಾಕಿ ತೊಳೆದು ಅನ್ಸುತ್ತೆ. ಇಲ್ಲ ಮತ್ತೆ ಚೆನ್ನಾಗಿ ತಿಂತೀವಿ, ಫ್ರೀಯಾಗಿ ಊಟ ಮಾಡ್ತೀವಿ. ಫೋನ್ ಸ್ವಲ್ಪ ನೀರೊಳಗೆ ಹಾಕಿದ್ರೆ ಒಳ್ಳೆ. ಮೊಬೈಲ್ ಸರಿಗಿಲ್ಲ, ಸುಮ್ಮನೆ ಇರ್ಬೋದು. ಆಫೀಸ್ ಮೊಬೈಲ್ ಅಲ್ಲ, ಆಫೀಸ್ ಇದು ಕಟ್ಟಲ್ಲ, ಇದು ಕಟ್ಟಲ್ಲ. ನೀಟ್ ಹೆಚ್ಚಾಗಿರುತ್ತೆ. ನಾನು ನಿಮ್ಮ ರಾಜೇಶ್. ನಾನು ಹೇಮಂತು. ನನ್ನ ಫ್ರೆಂಡ್ ಹೇಮಂತು, ಕ್ಯಾಮ್ರಾಮನ್ ಪವನ್. ನಾವು ಇವತ್ತು ಒಂದು ಬ್ಯೂಟಿಫುಲ್ ಫಾರ್ಮ್ ಹೌಸ್ ಸ್ಟೇಗೆ ಬಂದಿದ್ದೀವಿ. ಅದು ಬಂದ್ಬಿಟ್ಟು ಯಾವುದು ಅಂತ ತೋರಿಸ್ತೀನಿ, ಬನ್ನಿ. ಅದೇ ನಮ್ಮ ಬೀಕು ನೇಚರ್ ಸ್ಟೇ. ನೀವೇನಾರ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಂಗಿತ್ತು ಅಂದರೆ, ಫ್ರೆಂಡ್ಸ್ಗಳೇನಾರ ಟೈಮ್ ಸ್ಪೆಂಡ್ ಮಾಡೋಕ್ಕಿತ್ತು ಅಂತ ಹೇಳಿದ್ರೆ ಸಕ್ಕತ್ತಾಗಿದೆ ರೆಸಾರ್ಟ್ ಮಾತ್ರ. ಪೀಸ್ಫುಲ್ ವಾತಾವರಣ. ಬನ್ನಿ ರೆಸಾರ್ಟ್ನ ಹೋಮ್ ಟೂರ್ ಮಾಡೋಣ ಇವಾಗ, ಕಮಾನ್. ಗೈಸ್, ಇದು ಬಂದು ಗಾರ್ಡನ್ ಏರಿಯಾ. ತುಂಬ ಒಂದಷ್ಟು ರೆಸ್ಟ್ ಮಾಡ್ಬೋದು ನಾವು ಇಲ್ಲಿ. ಅಲ್ಲೇ ಫೈರಿಂಗ್ ಕ್ಯಾಂಪ್ ಆಪ್ಷನ್ ಕೊಡ್ತಾರೆ ನಮಗೆ, ನೈಟ್ ಹೊತ್ತೆಲ್ಲ ರೆಸ್ಟ್ ಮಾಡ್ಬೋದು. ಮತ್ತು ಅದು ಬಿಟ್ಟರೆ ಒಂದು ಒಳ್ಳೆ ಬ್ಯೂಟಿಫುಲ್ ಪಾಯಿಂಟ್ ಅಂದರೆ ಈ ಮನೆಯೇ ಮೈನ್. ಈ ಮನೆ ಅಟ್ರಾಕ್ಷನ್ ನಮಗೆ ತುಂಬ ಚೆನ್ನಾಗಿ ಬಂದಿದೆ. ಒಂದು ವುಡ್ ವರ್ಕು, ನಾವು ಯಾವುದೋ ಬೇರೆ ಸ್ಟೇಟಲ್ಲಿ ಇದ್ದೀವಿ ಅಂತ ಫೀಲ್ ಬರುತ್ತೆ. ತುಂಬ ಚೆನ್ನಾಗಿದೆ ಗೈಸ್. ಮತ್ತೆ ಇನ್ನೊಂದ್ಸಲ ವಿಸಿಟ್ ಮಾಡಬೇಕು ಅನಿಸುತ್ತೆ. ಆಲ್ರೆಡಿ ಡೇ ಮುಗಿತಾ ಇದೆ. ಬನ್ನಿ ಗೈಸ್, ಮನೆ ತೋರಿಸಿ. ನೆಕ್ಸ್ಟ್ ನಮ್ಮದು ಇಂಟ್ರಡಕ್ಷನ್ ಬಂದು ನಮ್ಮ ರಾಜೇಶ್ ಬೈ. ಬನ್ನಿ ಕಮಾನ್. ಮನೆಯಲ್ಲೇ ದರಿದ್ರವಾಗಿ ಕಂಡಿದ್ದೀವಿ. ಇದು ನಮ್ಮ ನೇಚರ್ ಸ್ಟೇ. ನಾವು ಬ್ಯಾಚುಲರ್ಸ್ಗಳೆಲ್ಲ ಹಿಂಗೆ ಇಟ್ಕೊಂಡಿರ್ತೀವಿ, ಬಟ್ ಏನು ತಪ್ಪು ತಿಳ್ಕೊಬೇಡಿ. ಬನ್ನಿ. ಇದು ನಮ್ಮ ಪ್ರೀಶಿಯಸ್ ಆದ ಹಾಲು. ಇದಾದ್ಬಿಟ್ಟು ಇದು ಕಿಚನ್ ಏರಿಯಾ. ಆ ಕಡೆ ತೋರ್ಸಕ್ಕೆ ಹೋಗ್ಬೇಡ, ಯಾಕಂದರೆ ಗಬ್ ಬಿದ್ದೋಗ್ಬಿಟ್ಟೈತೆ. ಈಗ ಇದು ಸೋಫಾ ಸೆಟ್ಟು ಸ್ಟೇ ಇದು ಮಾಡೋಕ್ಕೆ. ಕಮಾನ್ ಬನ್ನಿ. ಇದು ನಮ್ಮ ರೂಮ್. ದಿಸ್ ಇಸ್ ಆರ್ ರೂಮ್. ಮತ್ತೆ ಇದು ಟಾಯ್ಲೆಟ್. ಇದು ಇಲ್ಲಿ ಒಂದು ವಿಶೇಷ ಏನಂತ ಹೇಳಿದ್ರೆ, ಒಂದು ರೂಮ್ ಕೊಟ್ಟಿಲ್ಲ, ಇಲ್ಲಿ ಎರಡೆರಡು ರೂಮ್ ಕೊಟ್ಟಿದ್ದಾರೆ. ಅದು ಅಡ್ವಾಂಟೇಜ್ ನಮ್ಗೆ ಆ್ಯಕ್ಚುಲಿ. ಫ್ಯಾಮಿಲಿ ಅಂತ ಏನಕ್ಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಫ್ಯಾಮಿಲಿನ ಕುಕ್ ಮಾಡ್ಕೋಬೋದು. ಕ್ಯಾಂಟೀನ್ ಇದೆ. ಬೆಟರ್ ಏನಂದರೆ ಕ್ಯಾಂಟೀನ್ ಅಂತ ತಗೊಳ್ಳಿ. ಫ್ಯಾಮಿಲಿ ಏನಕ್ಕೆ ಅಂತ ಹೇಳಿದ್ರೆ 2 ರೂಮ್ ಇರುತ್ತೆ, ಆರಾಮ್ಸೆ ಸ್ಪೇಸಿಯಸ್ ಜಾಗ ಇರುತ್ತೆ. ಆರಾಮ್ಸೆ ಅಲ್ಲಾಡ್ಸ್ಕೊಂಡು, ಕಾಲು ಅಲ್ಲಾಡ್ಸ್ಕೊಂಡು ಎಲ್ಲಿ ಬೇಕಾದ್ರೆ ಮಲಿಕೋಬೋದು, ಏನು ಬೇಕಾದ್ರೂ ಮಾಡ್ಬೋದು. ಬನ್ನಿ. ಇದು ನಾವಿದ್ದಿದ್ದು ರೂಮ್. ಇದು ಫ್ರಿಜ್ಜು. ನಾವಿದ್ದಿದ್ದು ರೂಮು ಸೇಮ್ ನೋಡಿ. ಯಾರೋ ಡೋರ್ ಓಪನ್ ಆಗಿಬಿಟ್ಟಿದೆ. ಇಲ್ಲಿ ನೋಡಿ ನಾವು ಮಾಡಿರೋ, ಈಗ ಹೊಡ್ತಾ ಇದ್ದೀವಿ, ಈಗ ಅಷ್ಟು ಟೈಮ್ ಆಗಿದೆ. ಇದು ಬಂದು ಫ್ರಿಜ್ಜು. ಏನಾದ್ರು ಕೋಲ್ಡ್ ಆಗಿರೋ, ಚಿಲ್ಡ್ ಆಗಿರೋದು ಏನಾದ್ರು ಇಕ್ಕೊತೀರ ಅಂದರೆ ಇಕ್ಕೋಬೋದು. ಒಂಥರ ಎಲ್ಲೋ ಬಂದರೆ, ಔಟ್ ಆಫ್ ಸ್ಟೇಷನ್ ಹೊರಗಡೆ ಬಂದರೆ ಈ ಥರ ಫೀಲ್ ಮಾಡ್ಬೋದು ನೀವು. ಇದು ನಮ್ಮ ಲಿವಿಂಗ್ ಏರಿಯಾ. ಆರಾಮ್ಸೆ ಲಿವಿಂಗ್ ಏರಿಯಾ ಜೊತೆ ಜಾಲಿ ಮಾಡ್ಕೊಂಡು ಇದು ಮಾಡ್ಕೋಬೋದು. ಮತ್ತು ಇಷ್ಟು ಫಾರ್ಮ್ ಹೌಸು ನಿಮಗೆ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗ್ತಿದೆ. ಬನ್ನಿ. ಮತ್ತು ಕ್ಯಾರಮ್ ಕೊಡ್ತಾರೆ, ಶಟಲ್ ಕಾಕ್ ಕೊಡ್ತಾರೆ, ಮ್ಯೂಸಿಕ್ ಬಾಕ್ಸ್ ಕೊಡ್ತಾರೆ, ಮೈಕ್ ಇದೆ, ಫೈರ್ ಕ್ಯಾಂಪಿಗೆ ಅಲ್ಲೇ ಆಪ್ಷನ್ ಇದೆ. ಒಂಥರ ಸುತ್ತಮುತ್ತ ಫುಲ್ ಹಳ್ಳಿ ವಾತಾವರಣ.
ಬೇರೆ ಹೇಳ್ತೀರಾ? ಹೇಗಿದೆ ರೆಸಾರ್ಟು? ಪೀಸ್ ಆಫ್ ಮೈಂಡ್, ಹೇಗಿದೆ ರೆಸಾರ್ಟು? ಪೀಸ್ ಆಫ್ ಮೈಂಡ್. ನಾವು 3 ಜನ ಬಂತು ಅಂದರೆ ಹ್ಞೂ ನೆಕ್ಸ್ಟ್ ಟೈಮ್ ನಮ್ಮದು 3 ಜನದ ಬ್ಲಾಗ್ಸ್ ಬರ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ. ಹ್ಞೂ ನೆಕ್ಸ್ಟು ಯಾವ ಪ್ಲೇಸ್ಗೆ ಹೋಗ್ತೀವಿ ಅಂತ ಗೆಸ್ ಮಾಡಿ ಕಮೆಂಟ್ ಸೆಕ್ಷನ್. ನೆಕ್ಸ್ಟ್ ಓವರ್ ಆನ್ ಟು ದ ಕ್ಯಾಮ್ರಾ ಟು ಹೇಮಂತ್, ಹ್ಯಾಂಡ್ ಓವರ್ ಟು ದ ಕ್ಯಾಮ್ರಾ ಟು ಹೇಮಂತ್. ಅವನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ. ಏನೋ ಹೇಮಂತ್ ಹಿಂಗೆ ಬರೋ ತೋರಿಸು ಕ್ಯಾಂಪಿಂಗು. ಹ್ಯಾಂಡ್ ಓವರ್ ಟು ಹೇಮಂತ್. ಹೇಮಂತ್ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ರೆಡಿನಾ ಗೈಸ್? ನೈಟೆಲ್ಲ ನಾವು ಇಲ್ಲೇ ಓದಾಡ್ತಿದ್ದೋ. ಅಲ್ಲಿ ಫೈರಿಂಗ್ ಆಪ್ಷನ್ ಕೊಡ್ತಾರೆ ನಮಗೆ, ಆರಾಮಾಗಿ ಅಲ್ಲಿ ಕುತ್ಕೋಬೋದು. ಬಟ್ ಈ ಸೆಕೆಂಡ್ ಟೈಮಲ್ಲಿ ನಮಗೆ ಫೈರಿಂಗ್ ಕ್ಯಾಂಪು ಅಷ್ಟೊಂದು ರಿಕ್ವೈರ್ಡ್ ಇಲ್ಲ ಅನಿಸುತ್ತೆ, ಏಕೆಂದರೆ ಕೋಲ್ಡಾಗಿರೋದಿಲ್ಲ. ನೀವು ಯಾವ್ದಾದ್ರು ಬೇರೆ ವೆದರ್ಗೆ ಬರ್ತೀರಾ ಅಂತ ಅಂದರೆ ನಿಮಗೆ ಬೇರೆ ವೆದರ್ ಟೈಮ್ ಬರ್ತೀರಾ ಅಂದರೆ ನೀವು ಆ ಟೈಮಲ್ಲಿ ಹೋಗ್ಬೇಕಂದ್ರೆ ನಿಮಗೆ ಅಲ್ಲಿ ಚೆನ್ನಾಗಿರುತ್ತೆ ಫೈರ್ ಕ್ಯಾಂಪು. ಮತ್ತು ಲೈಟೆಲ್ಲ ಆನ್ ಮಾಡ್ತಾರೆ ನೈಟ್ ಹೊತ್ತು, ವ್ಯೂ ಚೆನ್ನಾಗಿರುತ್ತೆ. ಪಾಯಿಂಟ್ ಬಂದು ರಾತ್ರಿ ಹೊತ್ತು ತೆಗಿಬೇಕಾಯ್ತು. ರಾತ್ರಿ ಹೊತ್ತು ತೆಗಿಬೇಕಾಗಿತ್ತು, ತೆಗ್ದಿಲ್ಲ. ತುಂಬ ಹುಡುಗರೆಲ್ಲ ತುಂಬ ಬ್ಯುಸಿ ಇದ್ದರು, ಯಾರೂ ನಮ್ಮ ಕಂಟ್ರೋಲಲ್ಲಿ ಇರಲಿಲ್ಲ. ತಿರ್ಬೇಕಾದ್ರೆ ಗೊತ್ತಾಗುತ್ತೆ. ತುಂಬ ಆ್ಯಕ್ಷನ್ ಮಾಡ್ತೀರಾ ಕೇಳಿ. ಮೆಡಿಟೇಟ್ ಮಾಡ್ತಿದ್ದಾನೆ. ಪೀಸ್ ನೇಚರ್ಗೆ ಬಂದ್ಬಿಟ್ಟು ಮೆಡಿಟೇಟ್ ಮಾಡಬೇಕು. ಹೌದೌದು. ಏನೇ ಆದರೂ ತಲೆ ಮೇಲೆ ತಲೆ ಹೋದ್ರು ನಾವು ಮೆಡಿಟೇಟ್ ಹೇಗಿದೆ ಜೀವನ? ಜೀವನ 6 ದೂರ ಬಾಗ್ಲಾಗಿದ್ರು ಮೆಡಿಟೇಟ್ ಮಾಡಬೇಕು. ಇವಾಗ ಅದೆಲ್ಲ ಯಾಕೆ ಬಿಡಿ, ಆರಾಮಾಗಿ ನೆಮ್ಮದಿಯಾಗಿ 2 ದಿನ ಎಂಜಾಯ್ ಮಾಡಕ್ಕೆ ಬಂದಿದ್ದೀವಿ. ಡೀಪಲ್ಲಿ ಸ್ಟೇ ಆಗಿ ಅದಕ್ಕೆ ಹೆಣ್ಮಕ್ಳನ್ನ ಕರ್ಕ ಬರಬಾರ್ದು, ಬಾಯ್ಸೇ ಬರಬೇಕು. ಹುಡುಗರಿದ್ರೆ ಬೆಸ್ಟು. ಹೆಣ್ಮಕ್ಳನ್ನ ಮಕ್ಳನ್ನ ಕರ್ಕ ಬರ್ತೀನಿ ಅಂದರೆ ಅಪ್ಪ 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 ಅನ್ಕೊಂಡು ಇರ್ತಾರೆ. ಬನ್ನಿ ಬ್ಯಾಚುಲರ್ಸ್ ಜೊತೆ ಬನ್ನಿ, ಕುಡಿಯಂಗಿರ ಕುಡ್ಕೊಳ್ಳಿ. ನಾವು